ರೈಟ್ ರೈಟ್. ಸೊ ಅಲ್ಲಿ ಮಾರ್ಕೆಟಿಂಗ್ ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ಯಾರಾದರೂ ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದರೆ ಮಾರ್ಕೆಟಿಂಗಿಗೆ ಅವ್ರು ಏನು ತಯಾರಿ ಮಾಡ್ಕೋಬೇಕು, ಆ ಥರ ಏನಾದ್ರು ಒಂದು ಗೈಡ್ಲೈನ್ಸ್ ನಿಮ್ಮ ಅನುಭವದಲ್ಲಿ ಹೇಳ್ಬೋದಾ? ಫಸ್ಟ್ ಸಿನಿಮಾ ಪೊಸಿಷನಿಂಗ್ ಅಂದರೆ ಇದು ಯಾರಿಗೆ ಸಿನಿಮಾ ಮಾಡ್ತಾ ಇದ್ದೀವಿ, ಟಾರ್ಗೆಟ್ ಆಡಿಯನ್ಸ್ ಯಾರು, ಹೌ ಡು ವಿ ಪ್ಲೇಸ್ ದಿಸ್ ಫಿಲ್ಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ. ಅದು ಬಿಟ್ಟರೆ ಈಗ ಅಂದರೆ ಅದು ಶುರು ಮಾಡೋ ಹಂತದಿಂದನೇ ಮಾರ್ಕೆಟಿಂಗ್ ಶುರು ಮಾಡಬೇಕಾ ಅಥವಾ ಯಾವಾಗ ಅದು? ಅದೇ ಯೂಶಲಿ ಎಲ್ಲರೂ ಟ್ರೆಡಿಷನಲ್ ಹೋಗ್ಬಿಡ್ತಾರೆ, ಮುಹೂರ್ತ ಅನೌನ್ಸ್ ಮಾಡೋದು. ಅದು ಆ ಸಿನಿಮಾಗೆ ಬೇಕಾ ಅಂತ ನೋಡಬೇಕು. ಅಂದರೆ ಇದು ಯಾವ ಆಡಿಯನ್ಸಿಗೆ ಸಿನಿಮಾ, ಇದು ಮುಹೂರ್ತ ಅನೌನ್ಸ್ ಮಾಡೋದು, ಮುಹೂರ್ತದ್ದು ಒಂದು ಪೂಜೆ ಮಾಡೋದು, ಇದು ಬೇಕಾಗುತ್ತಾ ಆಡಿಯನ್ಸ್ಗೆ, ಆ ಇನ್ಫಾರ್ಮೇಷನ್ ಬೇಕಾ? ಪ್ರತಿಯೊಂದನ್ನು ನಾವು ಸ್ವಲ್ಪ ಓವರ್ ಥಿಂಕ್ ಮಾಡಿದ್ರೆ, ಎಸ್ಪೆಷಲಿ ಅಂದರೆ ಈ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಅದೆಲ್ಲ ಏನು ಬೇಡ. ಅಂದರೆ ತುಂಬ ದೊಡ್ಡ ಕಮರ್ಷಿಯಲ್ ಸಿನಿಮಾಗೆ ಪ್ರತಿ ಹಂತದ್ದು ದೊಡ್ಡ ಸ್ಟಾರ್ ಇಟ್ಕೊಂಡು ಪ್ರತಿ ಹಂತದ್ದು ಅಪ್ಡೇಟ್ ಬೇಕಾಗುತ್ತೆ. ಒಂದು ನಾನ್ ಸ್ಟಾರ್ ಡ್ರಿವನ್ ಸಿನಿಮಾಗೆ ಅಂಥದ್ದು ಏನು ಬೇಡ. ಅವ್ರಿಗೆ ಡೈರೆಕ್ಟ್ ಟ್ರೈಲರ್ ತೋರಿಸೋರು ಸಾಕು, ನಾವು ಬರ್ತೀವಿ ಅನ್ನೋ ಥರ ಇರುತ್ತೆ. ಸೊ ಅದನ್ನು ನಾವು ಅನಲೈಸ್ ಮಾಡೋಕ್ಕೆ ಆ ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರ್ಗೆ ಒಂದು ಕೆಪಾಸಿಟಿ ಇರಬೇಕು. ಓಕೆ. ಸೊ ನಾವು ಮದರ್ ಪ್ರಾಮಿಸ್ ಶೂಟಿಂಗ್ ಮಾಡಿದಾಗ ಏನೂ ಹೇಳಿಲ್ಲ. ನಾವು ಡೈರೆಕ್ಟ್ ಶುರು ಮಾಡಿದ್ದೆ, ಶೂಟಿಂಗ್ ಎಲ್ಲ ಆಗಿ ಆಲ್ಮೋಸ್ಟ್ ಎಡಿಟಿಂಗ್ ಸ್ಟೇಜಲ್ಲಿ ಇದ್ದಾಗ ಒಂದು ಪೋಸ್ಟರ್ ಲಾಂಚ್ ಮಾಡಿದ್ವಿ. ಅಂದರೆ ಆ ಸಿನಿಮಾದ ಜಾನರ್ಗೆ ತಕ್ಕಂತೆ ಇರಬೇಕು. ಅಂದರೆ ಮಾರ್ಕೆಟಿಂಗ್, ಈ ಸಿನಿಮಾ ಒಂದು ಮೈಂಡ್ಲೆಸ್ ಮ್ಯಾಡ್ನೆಸ್. ಸೊ ಅದಕ್ಕೆ ನಾವು ಇದು ಪ್ಯಾನ್ ವರ್ಲ್ಡ್ ಫಿಲಮ್ ಅಂತ ಅನೌನ್ಸ್ ಮಾಡಿದ್ವಿ. ಬೇರೆ ಬೇರೆ ಭಾಷೆದು, ಏಲಿಯನ್ ಭಾಷೆ, ಯಾವುದಾದ್ರು ಭಾಷೆದು ಫಸ್ಟ್ ಪೋಸ್ಟರ್ ಬಿಟ್ವಿ. ಇದು ಯಾವ ಟೈಟ್ಲು ಅಂತ ಸ್ವಲ್ಪ ಟಾಕ್ ಆಯಿತು. ಇವತ್ತಿಗೂ ನಮಗೆ ಸ್ವಲ್ಪ ಹೈಯೆಸ್ಟ್ ನಮಗೆ ಇಂಪ್ಯಾಕ್ಟ್ ಇರೋದು ಎಲ್ಲರೂ ಆ ಪೋಸ್ಟರ್ ಲಾಂಚ್ ಚೆನ್ನಾಗಿತ್ತು ಅಂತ. ಸೊ ಇದಕ್ಕೆ ಅದನ್ನು ಮಾಡ್ಬೋದು. ಪ್ರಾಬಲಿ ಇನ್ನೊಂದು ಸಿನಿಮಾಗೆ ಅದನ್ನು ಮಾಡೋಕ್ಕಾಗಲ್ಲ. ಸೊ ಆ ಜಾನರ್ಗೆ ತಕ್ಕಂಗೆ ಮಾರ್ಕೆಟಿಂಗ್ ಡಿಫೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. DDMಗೆ ನಾವು ಬರೀ ಸಾಹಿತ್ಯ, ಒಂದು ಕನ್ನಡತನ ಅದನ್ನ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡಿದ್ವಿ. ಓಕೆ. ಸೊ ಆ ಥರ ಈಗ ಅಣ್ಣ ಫ್ರಮ್ ಮೆಕ್ಸಿಕೋ ಬಂದರೆ ಅದಕ್ಕೆ ಬೇರೆ ಥರ, ಅಂದರೆ ಒಂದು ಸ್ಟಾರ್ ಡ್ರಿವನ್ ಫಿಲ್ಮು, ಅಷ್ಟೇ ದೊಡ್ಡ ಬಜೆಟು, ಅಷ್ಟು ದೊಡ್ಡ ಸಾಂಗ್ಸು, ಅದನ್ನು ಇಟ್ಕೊಂಡು ನಾವು ಮಾರ್ಕೆಟಿಂಗ್ ಅದನ್ನು ಡಿಫೈನ್ ಮಾಡೋಕ್ಕೆ ಒಂದು ಕ್ಲಾರಿಟಿ ಇರಬೇಕು ಅಂತ. ನೀವು ಬಡವರಾಸ್ಕಲ್ ಮಾರ್ಕೆಟಿಂಗ್ ಮಾಡಿದ ರೀತಿಯೇ ಬೇರೆ ಹೇಳ್ತೀರ. ಸಿನಿಮಾ ಸುತ್ತ ಬಡವರಾಸ್ಕಲ್ ನಾನು ಪಕ್ಕಾ ಮಿಡ್ಲ್ ಕ್ಲಾಸ್ ಸಿನಿಮಾ ಇತ್ತು. ಸೊ ಅದರಲ್ಲಿ ಆಟೋ ಓಡಿಸೋಂಗಿದ್ದೆ. ಸೊ ನಾನೇ ಹೋಗಿ ಓಲಾ ಬುಕ್ಕಿಂಗ್ಸ್ ತೊಗೊಂಡು ಆಟೋ ಓಡಿಸಿದ್ದು, ಅಥವಾ ನಾವು ಒಂದು ತರಕಾರಿ ಅಂಗಡಿ ಮುಂದೆ ಒಂದು ಸ್ಲೇಟ್ ಇಟ್ವಿ ಅಷ್ಟೇ. ಐ ಡೋಂಟ್ ನೋ ಜನಕ್ಕೆ, ಅಂದರೆ ನಾವೆಷ್ಟು ಕ್ರಿಯೇಟಿವ್ ಆಗಿ ಅದರದ್ದು ನಾವು ಶುರು ಮಾಡಿದ್ವಲ್ಲ, ಪ್ರೇಕ್ಷಕರು ಕ್ರಿಯೇಟಿವ್ ಆಗಿ ಇನ್ವಾಲ್ವ್ ಆಗಿಬಿಟ್ರು. ಅಂದರೆ ಬಡವರಾಸ್ಕಲ್ ಡೇಟ್ನ ಅನೌನ್ಸ್ ಮಾಡೋಕ್ಕೆ ಯಾವ್ಯಾವ ಥರ ಮಾಡಿದ್ದಾರೆ ಅಂದರೆ, ಒಬ್ಬರು ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಬರೆದ್ಬಿಟ್ಟು ಇದಕ್ಕೆ ಡಿಸೆಂಬರ್ 24ಕ್ಕೆ ಬಡವರಾಸ್ಕಲ್ ನೋಡಿ ಅಂತ, ಅಲ್ಲೆಲ್ಲೋ ಆ ವಿಡಿಯೋಕ್ಕೆ ಹೋದವರು ಇಲ್ಲಿ ನೋಡೋ ಇಲ್ಲಿ ಅಂತ ಅಂದರೆ ಸಖತ್ ಕ್ರಿಯೇಟಿವ್ ಆಗಿ ಆಡಿಯನ್ಸ್ ಇನ್ವಾಲ್ವ್ ಆಗಿ ಪ್ರಮೋಷನ್ ಮಾಡಿದ್ರು. ರೈಟ್. ಈಗ ಅದೇ ಹೆಡ್ ಬುಷ್ಗೆ ನಾನು ತುಂಬ ಏನೂ ಮಾಡಲಿಲ್ಲ. ನಾನು ರಾಜ್ ಕಾಪಾಡಕ್ಕೆ ದುಬೈಗೆ ಅಂತ ಕರೆದಿದ್ರು. ಫಸ್ಟ್ ಟೈಮ್ ದುಬೈಗೆ ಹೋಗ್ತಾಯಿದ್ದೆ. ಜಯರಾಜ್ ದುಬೈಗೆ ಹೋಗ್ತಾ ಇದ್ದಾನೆ ಅನ್ನೋ ಥರ ಜಯರಾಜ್ ಥರನೇ ಹೋದೆ. ಜಯರಾಜ್ ದುಬೈಯಲ್ಲಿ ಲ್ಯಾಂಡ್ ಆದರು ಅಂತ ಹೇಳಿದೆ. ಜಯರಾಜ್ ದುಬೈಯಲ್ಲಿ ಕ್ರಿಕೆಟ್ ಆಡಿದ್ರು. ಜಯರಾಜ್ ದುಬೈಯಲ್ಲಿ ಎಲ್ಲ ಹಿಂಗೆ ಓಡಾಡಿದ್ರು. ಜಯರಾಜ್ ದುಬೈಯಿಂದ ವಾಪಸ್ ಬಂದರು. ಏರ್ಪೋರ್ಟಿಂದ ಜಯರಾಜ್ನ ವೆಲ್ಕಮ್ ಮಾಡಿಕೊಂಡ್ರು. ಆ್ಯಂಡ್ ಒಳ್ಳೆ ಟ್ರೈಲರ್ ಬಿಟ್ವಿ. ಅದು ಸಖತ್ತಾಗಿತ್ತು ಗೊತ್ತು. ಹಾಗೆ ಸಿನಿಮಾದಿಂದ ಸಿನಿಮಾಗೆ. ಸೊ ಬಡವರಾಸ್ಕಲ್ಲು, ಹೆಡ್ ಬುಷು, ಟಗರು ಪಲ್ಯ ವಾಸ್ ದ ಮೋಸ್ಟ್ ರೂಟೆಡ್ ಫಿಲ್ಮು, ಎಂಟರ್ಟೈನರು ಎಲ್ಲ. ಅದು ನಾವು ಹೆಂಗೆ ಮಾರ್ಕೆಟ್ ಮಾಡೋದು ನಾನು ಮರ್ತೇ ಬಿಟ್ಟಿದ್ದೀನಿ. ಸಾಂಗ್ಸು ಸಖತ್ತಾಗಿ ಹಿಟ್ ಆಗಿತ್ತು ಅದು. ಅದರಲ್ಲಿ ಈಗ ಕರೆಕ್ಟು, ಅದರಲ್ಲಿ ಈಗ ನಮಗೆ ಗೊತ್ತೇ ಇರಲಿಲ್ಲ. ಅಂದರೆ ಎಲ್ಲ ಕಡೆ ಬ್ಯಾಚುಲರ್ಸ್ದು, ಅಂದರೆ ಈ ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ, ರೈತರ ಮಕ್ಕಳಿಗೆ ಅಂತ. ಸೊ ಅವರೆಲ್ಲರೂ ಮಲೆ ಮಾದಪ್ಪಂಗೆ ಹೆಣ್ಣು ಪ್ರತಿ ವರ್ಷ ನಡ್ಕೊಂಡು ಹೋಗ್ತಾರೆ ಕಾಲ್ನಡಿಗೆ. ಸೊ ಹಿಂಗೆ ಕಾಲ್ನಡಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಯ್ತು. ನಾವು ಹೋಗ್ಬಿಟ್ಟು ಬಂದ್ವಿ. ಅವಾಗ ನಾವು ಬ್ಯಾಚುಲರ್ ಇದ್ದು, ಅವ್ರ ಜೊತೆ ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವ್ರಿಗೆ ವಿಶ್ ಮಾಡಿ ಎಲ್ಲ. ಬಿಕಾಸ್ ಟಗರು ಪಲ್ಯದಲ್ಲಿ ಅಂದರೆ ಅದೇ ರೈತರದ ಸಿನಿಮಾ, ಆ ಕಡೆದೇ ಸಿನಿಮಾ, ರೈತರಿಗೆ ಹೆಣ್ಣು ಕೊಡೋದ್ರ ಬಗ್ಗೆ ಇದಿತ್ತು. ಸೊ ಹಾಗೆ ಸಿಕ್ಕಿರೋ ಅವಕಾಶಗಳನ್ನೂ ಇಟ್ಕೊಂಡು ಆ ಸಿನಿಮಾ ಕಂಟೆಂಟಿಗೆ ತಕ್ಕಂಗೆ ಮಾರ್ಕೆಟ್ ಮಾಡಿರೋ ಸಿನಿಮಾಗಳೆಲ್ಲ ಭಾಳ ಬ್ಯೂಟಿಫುಲ್ಲಾಗಿ ವರ್ಕ್ ಆಗಿದ್ದು. ಡೇಡೆವಿಲ್ ಮುಸ್ತಫಾ, ತೇಜಸ್ವಿ ಕಟೌಟ್ ಮುಂದೆ ಹೋಗಿ ಡ್ಯಾನ್ಸ್ ಮಾಡ್ಬಿಟ್ಟು ಬಂದು ನಾವು ಟಮಟೆ ಹಾಕೊಂಡೆಲ್ಲ ಒಂದು ಹೀರೋ ಕಟೌಟ್ ಮುಂದೆ ಡ್ಯಾನ್ಸ್ ಮಾಡ್ದಂಗೆ. ಅದು ಬಿಟ್ಟರೆ ಇನ್ಯಾವುದು, ಮಾರ್ಕೆಟಿಂಗಲ್ಲೂ ಸಖತ್ ಕ್ರಿಯೇಟಿವಿಟಿ ಬೇಕು. ಹೌದು. ಆಮೇಲೆ ನಿಮ್ಮ ಒಳಗಡೆ ಸಿನಿಮಾದಲ್ಲಿ ಸ್ಟಫ್ ಇದ್ದರೆ ಮಾತ್ರ ನಿಮಗೆ ಮಾರ್ಕೆಟಿಂಗು ವರ್ಕ್ ಆಗೋದು. ರೈಟ್. ಇವಾಗ ನಾವು ಮದರ್ ಪ್ರಾಮಿಸ್ಗೆ ಫುಲ್ ಕಾಮಿಡಿ ಥರನೇ ತೊಗೊಬಂದಿದ್ದೀವಿ. ಆ್ಯಂಡ್ ಎಟ್ ದ ಸೇಮ್ ಟೈಮಲ್ಲಿ ಒಂದು ಸೀರಿಯಸ್ ವಿಷಯನೂ ತೊಗೊಬಂದಿದ್ದೀವಿ ಎಲ್ಲ. ಈ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ನಿಮಗೆ ಅದೇನೇನು ಮಾಡ್ತೀರಾ ಅದೆಲ್ಲದು ಚೆನ್ನಾಗಿ ನೀವು ಮಾಡೋಕ್ಕಾಗೋದು, ಅದು ಪ್ರೇಕ್ಷಕಂಗೆ ತಟ್ಟಕ್ಕಾಗೋದು. ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವು ಏನು ಮಾಡಿದ್ರು ಅದು ವರ್ಕ್ ಆಗಲ್ಲ, ಏನೂ ವರ್ಕ್ ಆಗಲ್ಲ. ಆ್ಯಂಡ್ ಮೋರ್ ದ್ಯಾನ್ ಎನಿಥಿಂಗ್, ನಾವು ಏನೇ ಮಾರ್ಕೆಟಿಂಗು, ಏನೇ ಪ್ರಮೋಷನ್ ಮಾಡ್ಬೋದು, ಅದು ನಾವು ಸಿನಿಮಾದ ವಿಷಯಗಳನ್ನ ಏನು ಆಚೆ ಬಿಡ್ತಿದ್ದೀವಲ್ಲ, ಅದು 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 ಆಡಿಯನ್ಸಿಗೆ ಇಷ್ಟ ಆದರೆ ಮಾತ್ರ ಇನ್ನು ಉಳಿದಿದ್ದೆಲ್ಲ ವರ್ಕ್ ಆಗೋದು.
ರೈಟ್. ಅದು ಆ ಪ್ರೇಕ್ಷಕಂಗೆ ನಾವು ಬಿಡೋ ಹಾಡು ತಟ್ತಾ ಇಲ್ಲ, ನಾವು ಬಿಡೋ ಟೀಸರು ಅವ್ನಿಗೇನು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾ ಇಲ್ಲ, ಏನೂ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂದರೆ ನೀವು ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ವೇಸ್ಟ್. ಆ ಸಿನಿಮಾಗೆ ನೀವು ಏನು ಮಾಡಿದ್ರು ವೇಸ್ಟ್ ಅಲ್ಲ. ಮಾರ್ಕೆಟಿಂಗಲ್ಲಿರುವ ಒಂದು ಅವಕಾಶಗಳ ಬಗ್ಗೆ ಹೇಳ್ಬೋದಾ ನೀವು? ಏನೆಲ್ಲ ಡೆವಲಪ್ ಆಗ್ತಾ ಇದೆ ಬೇರೆ ಇಂಡಸ್ಟ್ರಿಯಲ್ಲಿ? ಯಾರಾದರೂ ಹೊಸ ಬೇರೆಯವ್ರಿಗೆ ಹೋಲಿಸಿದ್ರೆ ನಾವು ಏನಾದ್ರು ಹಿಂದೆ ಇದ್ದೀರಾ? ಅಂದ್ರೆ ಈಗ ನಮ್ಗಿಂತ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡ್ತಾ ಇದ್ದೀರಾ ತಮಿಳು, ತೆಲುಗು, ಹಿಂದಿಲಿ?